ಅವರಿಗೆ ಅಂತ ನೋಡ್ಬೋದು. ನಂದಿಗಾವಿ ಇದೇ ನಂದಿಗಾವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಕ್. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಚಿತ್ತಾಪುರದಲ್ಲಿರುವ ಹಿಸ್ಟೋರಿಕಲ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅವು ಯಾವ ಪ್ಲೇಸ್ ಎಲ್ಲ ತೋರಿಸ್ತೀವಿ ನಿಮಗೆ. ವಿಡಿಯೋ ಕೊನೆವರೆಗೂ ನೋಡ್ರಿ ಅಂತ ಹೇಳ್ತಾ, ಇನ್ನೂ ಚಾನಲ್ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಅಲ್ಲಿ ಹೋಗಿ ಸಿಗ್ತೀವಿ ನಿಮಗೆ. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂದ್ರೆ ನಾಗವೆಲ್ಲಮ್ಮ ಗುಡಿ ಅಂತ. ಇದು ರಾಷ್ಟ್ರಕೂಟರ ಕುಲದೇವತೆ ಅಂತ ಹೇಳ್ತಾರೆ. ನೋಡ್ಬೋದು ಟೆಂಪಲ್ ಯಾವ ತರ ಇದೆ ಅಂತ ತೋರಿಸ್ತೀನಿ ನಿಮಗೆಲ್ಲ. ಬರೀ ಒಳಗೆ ಹೋಗೋಣ. ಇಲ್ಲೆಲ್ಲ ನೀವು ನೋಡ್ತಿದ್ರಲ್ಲಿ ಇವೆಲ್ಲ ರೂಮ್ಗಳು ಟ್ರೈ ಕೊಡ್ತಾರೆ. ಇಲ್ಲೆಲ್ಲ ಬಂದವರಿಗೆಲ್ಲ ನೋಡ್ತಿದ್ರಲ್ಲಿ ಇವೆಲ್ಲ ರೂಮ್ಸ್ಗಳೆಲ್ಲ ಅಲ್ಲೆಲ್ಲ ಇಲ್ಲಿ ರೂಮ್ ಇದೆ. ಆಫೀಸ್ ರೂಮಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಇಲ್ಲಿ ಏನೋ ವ್ಯತ್ಯಾಸ ಇದೆ, ಬಟ್ ಇಲ್ಲಿ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ಈ ನೀರನ್ನು ಅಷ್ಟು ಬಟ್ಟಲ್ ಅಂತ ಈ ನೀರುಗಳು. ಈ ದೇವಸ್ಥಾನದ ಪಕ್ಕದಲ್ಲೇ ಇಲ್ಲಿ ವೆಂಕಟೇಶ್ವರ ಮಂದಿರ ಇದೆ. ಈ ನೋಡ್ಬೋದು ಸೇರ್ ಭಾಗದಲ್ಲಿ ಗಣಪತಿ ಮಂದಿರ ಇದೆ. ಹಾಗೆ ಇದರ ಪಕ್ಕದಲ್ಲಿ ಈಶ್ವರ ಮಂದಿರ ಇದೆ. ನಾಗಾವಿ ಎಲ್ಲಮ್ಮ ದೇವಸ್ಥಾನದ ಎದುರುಗಡೆನೆ ಇಲ್ಲೊಂದು ಕಲ್ಯಾಣಿ ಇದೆ. ನೋಡು ಬಾವಿನ ಅಂತ. ಇವಾಗ ಮೊದಲೆಲ್ಲ ಇಲ್ಲಿ ಭಾಳ ಗಲೀಜಿತ್ತು, ಇವಾಗ ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ಒಂದು ಎದುರುಗಡೆ ಇದೆ, ನಿನ್ನೆ ಪೂಜೆ ಮಾಡ್ತಾರೆ. ಇಲ್ಲಿ ಭಕ್ತಾದಿಗಳು ಇಲ್ಲಿ ಏನಾದ್ರು ಅವ್ರು ಬೇಡ್ಕೊಂಡು ಇಲ್ಲಿ ಏನಾದ್ರು ನಡ್ಕೊಂಡ್ರೆ ಅವರೆಲ್ಲ ಇಲ್ಲೇ ಅಡಿಗೆ ಮಾಡುತ್ತಾರೆ. ಇಲ್ಲ ನೋಡ್ತಾ ಇದ್ರಲ್ಲಿ ನೀವು, ಇಲ್ಲಿಗೆ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ.
ಮಹಾರಾಷ್ಟ್ರದಿಂದ, ಆಂಧ್ರ ಪ್ರದೇಶದಿಂದ, ತೆಲಂಗಾಣದಿಂದ ಸಾಕಷ್ಟು ದೂರದಿಂದ ಇಲ್ಲಿ ಭಕ್ತಾದಿಗಳು ಬರ್ತಾರೆ ಯಲ್ಲಮ್ಮ ದೇವಸ್ಥಾನಕ್ಕೆ. ನೋಡ್ಬೋದು ದಿನಾಲು ಭಕ್ತರು ಬಹಳ ಸಂಖ್ಯೆಯಲ್ಲಿ ಇರ್ತಾರೆ ಇಲ್ಲಿ. ನೋಡ್ಬೋದು ನೀವು ಗುಡಿಯಿಂದ ಈ ತರ ಐತೆ ಪ್ಲೇಸ್ ಇಲ್ಲಿ. ನಿಮಗೆ ಇಲ್ಲಿ ಎಲ್ಲಾ ರೀತಿಯ ವಸ್ತುಗಳು ಸಿಗ್ತವೆ ಇಲ್ಲಿ. ಇವಾಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂದ್ರೆ, ಈಗ ಇಲ್ಲಿ ನಾಗಾವಿ ವಿಶ್ವವಿದ್ಯಾಲಯ ಅಂತ ಮೊದಲು 10ನೇ ಶತಮಾನದಲ್ಲಿರುವ ನಾಗಾವಿ ವಿಶ್ವವಿದ್ಯಾಲಯಕ್ಕೆ ನೋಡೋಣ. ಅದು ಏನು ಫೇಮಸ್ ಇದೆ ಅಂದ್ರೆ 60 ಕಂಬದ ಗುಡಿ ಅಂತ ಫೇಮಸ್ ಇದೆ. ಇವಾಗ ನಾವು ಅಲ್ಲಿ ಹೋಗಿ ಸಿಗ್ತೀನಿ, ಅದು ಯಾವ ರೀತಿ ಇದೆ ಎಲ್ಲ ಆ ಗುಡಿ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ತೊಂದಿಲ್ಲಪ್ಪ. ನೀವು ನೋಡ್ತಾ ಇದ್ರಲ್ಲ, ಇದೆ 60 ಕಂಬದ ಗುಡಿ. ಬರೀ ಒಳಗೆ ಹೋಗೋಣ ಯಾವ ರೀತಿ ಇದೆ ಅಂತೆಲ್ಲ ತೋರಿಸ್ತೀನಿ ನಿಮಗೆ. ಇವಾಗ ಇಲ್ಲಿ ಕಾಣ್ತಾ ಇದೆಲ್ಲ, ಇದು 10ನೇ ಶತಮಾನದಲ್ಲಿರೋ ಮೊದಲನೇ ಶಾಸನ ಇದು. ಇದರಲ್ಲಿ ಕರ್ನಾಟಕ ಅಂತ ಉಲ್ಲೇಖ ಆಗಿರ್ತಂತೆ. ಇದರಲ್ಲಿ ಮೊದಲು ಕರ್ನಾಟಕ ಅಂತ ಉಲ್ಲೇಖ ಆಗಿರ್ತದೆ ಅಂತ ನೋಡಿದಿರಲ್ಲ. ಇವಾಗ ಜಸ್ಟ್ ಅದು ಅದರಲ್ಲಿ ಮೊದಲು ಕರ್ನಾಟಕ ಅಂತ ಫಸ್ಟ್ ಕರ್ನಾಟಕ ಅಂತ ಉಲ್ಲೇಖ ಇರೋದು ಅದರಲ್ಲೇ. ನೋಡ್ತಿರ್ಲಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಾಲಯ. ಬರ್ರಿ ಒಳಗೆ ಹೋಗೋಣ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಅಲ್ಲ ಇಲ್ಲಿ ಸಾಕಷ್ಟು ಜನ ಬರ್ತಾರೆ ಇಲ್ಲಿ ಪ್ರವಾಸಿಗರು. ಇದು 10ನೇ ಶತಮಾನದಲ್ಲಿ ಇದು ವಿಶ್ವವಿದ್ಯಾಲಯ ಆಗಿತ್ತಂತೆ, ನಾಗಾವಿ ಘಟಿಕ ಸ್ಥಾನ. ನೀವೇನು ನೋಡ್ತಾ ಇದ್ರಲ್ಲ, ಅದು ಇಲ್ಲಿನ ಇತಿಹಾಸ ಏನಂದ್ರೆ, ಇದು 60 ಕಂಬದ ಗುಡಿ. ಬಟ್ ಇಲ್ಲಿ ಎಣಿಸಿದ್ರೆ 60 ಕಂಬಗಳು ಆಗಲ್ಲಂತ, ಹೆಚ್ಚಿಗೆ ಆಗ್ತವೆ ಇಲ್ಲ ಕಡಿಮೆ ಆಗ್ತಾವಂತ. ನಾವು ಟ್ರೈ ಮಾಡಿದೀವಿ ಇಲ್ಲಿ ಎಣಿಸ್ಲಿಕ್ಕೆ, ಬಟ್ ಅದು ನಮಗೂ 60 ಆಗಿಲ್ಲ ಎಕ್ಸಾಕ್ಟ್ ಆಗಿ. ನಂಬರ್ ಹೆಚ್ಚಿಗೆ ಆಗ್ತಾವಲ್ಲ ಕಮ್ಮಿ ಆಗ್ತವೆ. ಬರ್ರಿ ನೀವೇನು ನೋಡ್ತಾ ಇದ್ರಲ್ಲ, ಇದು 60 ಕಂಬದ ಗುಡಿ. ಇದನ್ನು ಮೊದಲು ವಿಶ್ವವಿದ್ಯಾಲಯ ಅಂತ ಇರುತ್ತೆ, ನಾಗಾವಿ ವಿಶ್ವವಿದ್ಯಾಲಯ ಅಂತ ಫೇಮಸ್ ಇತ್ತು. ಇವಾಗ ಇಲ್ಲಿ 60 ಕಂಬದ ಗುಡಿ ಅಂದರೆ, ಬಟ್ ಇಲ್ಲಿ ಎಣಿಸಿದ್ರೆ ಎಕ್ಸಾಕ್ಟ್ ಆಗಿ ಕಂಬಗಳು 60 ಕಂಬಗಳು ಇರಲ್ಲ. ಬಟ್ ಇದನ್ನು ಮಿಸ್ ಆಗ್ತಂತೆ. ಬಟ್ ಇನ್ನು ಇತಿಹಾಸಕಾರರು ಇದನ್ನು ದಕ್ಷಿಣ ಭಾರತ ತಕ್ಷಶಿಲೆ ಅಂತಲೇ ಹೇಳ್ತಾರೆ ಇದನ್ನು. ಇದು ಮೊದಲು ಒಂದು ಕಾಲದಲ್ಲಿ 10ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರನ್ನು ಆಳಿದ್ರಲ್ಲ ಇದು. ಅವಾಗ ಇದು ವಿಶ್ವವಿದ್ಯಾಲಯ ಮಾಡಿದ್ರು ಅವರು, ಕಲ್ಯಾಣ ಚಾಲುಕ್ಯರು. ದಕ್ಷಿಣ ಭಾರತ ಇತಿಹಾಸಕಾರರು ಇದನ್ನು ಏನು ಹೇಳ್ತಾರೆ ಅಂದ್ರೆ, ದಕ್ಷಿಣ ಭಾರತದ ತಕ್ಷಶಿಲೆ ಅಂತ ಕರೆದಿದ್ದಾರೆ ಇದನ್ನು. ಇವರು ಭಾಳ ಹಿಸ್ಟ್ರಿ ಇದೆ, ಘಟಿಕ ಸ್ಥಾನನೂ ಅಂತಾರೆ ಇದನ್ನು. ಇದೆಲ್ಲ ಮೊದಲೆಲ್ಲ ಇದೇ ವಿಶ್ವವಿದ್ಯಾಲಯ ಫೇಮಸ್ ಇತ್ತಂತೆ. ನೀವು ನೋಡ್ತಾ ಇದ್ರಲ್ಲ, ಇದು ಬಿಲ್ಡಿಂಗ್ ಯಾತ್ರಾ ನಿವಾಸ. ಅದು ಇಲ್ಲಿ ಬಂದವರಿಗೆ ಯಾತ್ರಿಗಳಿಗೆ ಇಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡಕ್ಕೆ ಗೌರ್ಮೆಂಟ್ದವ್ರು ಕಳಿಸಿದ್ದಾರೆ. ನೀವೇನೋ ಈಗ ನೋಡಿದ್ರೆ 69 ಗುಡಿ, ಅದ್ರ ಹಿಂದ್ಗಡೆ ಬಂದ್ರೇನೆ ಇದು ನಂದೀಶ್ವರ ಟೆಂಪಲ್ ಸಿಗ್ತದೆ. ಈ ನಂದೀಶ್ವರ ಟೆಂಪಲ್ ನೋಡೋಣ ಬರ್ರಿ. ನೀವು ನೋಡ್ಬೋದು, ಇದು ಇನ್ನೂ ಆವಾಗಿನ ಕಾಲದ್ದೇ. ಇದು ಇನ್ನೂ ಇದೆ, ಇವಾಗೂ ಇದೆ ಈ ಥರ.
ನೀವು ನೋಡ್ಬೋದು ಒಳಗಡೆ ಯಾವ ರೀತಿ ಅಂತ. ನೀವು ನೋಡ್ಬೋದು ಸ್ಟ್ರಕ್ಚರ್ ಯಾವ ರೀತಿ ಎಲ್ಲ ಅವಾಗಿನ ಕಾಲದ ಇದೆಲ್ಲ ಎಲ್ಲ ನೋಡ್ತಾ ಇದ್ರಲ್ಲ, ಇದೆಲ್ಲ ಕೆತ್ತನೆ ನೋಡ್ಬೋದು ನೀವೆಲ್ಲ ಕಲ್ಯಾಣ ಚಾಲುಕ್ಯರದು. ಈಗ ಎದುರುಗಡೆ ಕಾಣಿಸ್ತಲ್ಲ ಇದನ್ನು ದೇವಸ್ಥಾನಗಳೇ, ಬಟ್ ಇವಾಗೆಲ್ಲ ಹಾಳಾಗಿದ್ದು ಹೋಗಿದ್ದಾವೆ. ಬಟ್ ಇದನ್ನು ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಗೌರ್ಮೆಂಟ್ದವರು. ಪ್ರವಾಸೋದ್ಯಮ ಇಲಾಖೆದವರೆಲ್ಲ ಡೆವಲಪ್ ಮಾಡ್ಬೋದಿತ್ತು, ಬಟ್ ಇಲ್ಲೇನು ಡೆವಲಪ್ ಮಾಡಿಲ್ಲ. ಬಟ್ ಇವೆಲ್ಲ ಬೀಳು ಬಿದ್ದಿದೆ, ಯಾವ ರೀತಿ ಬಿದ್ದಿದೆ ಅಂತ ನೋಡ್ಬೋದು ನೀವೆಲ್ಲ. ನೋಡ್ಬೋದು ನೀವು ಒಳಗೆಲ್ಲ ಯಾವ ರೀತಿ ಇದೆ ಅಂತ. ಎಲ್ಲ ಸಾಕಷ್ಟು ದೇವಸ್ಥಾನಗಳು ಇದ್ದಾವೆ. ನೀವು ನೋಡ್ಬೋದು ಅದರ ಸ್ಥಿತಿಗಳು ಈಗ ಯಾವ ರೀತಿ ಇದೆ ಅಂತ. ಇಲ್ಲೆಲ್ಲ ಜನಗಳೆಲ್ಲ ಒಳಗಡೆ ಎಲ್ಲ ಲೂಟಿ ಮಾಡ್ಕೊಂಡಿದ್ದಾರೆ. ಇಲ್ಲೂ ಒಂದು ದೇವಸ್ಥಾನ ಇದೆ, ನೋಡೋಣ ಬರೀ ಯಾವ ದೇವಸ್ಥಾನ ಇದೆ ಅಂತ. ನೀವು ನೋಡ್ಬೋದು ಇದ್ರ ಸ್ಥಿತಿ ಈಗ ಯಾವ ರೀತಿ ಇದೆ ಅಂತ. ಇಲ್ಲಿ ಒಳಗೆಲ್ಲ ಮೊದಲೆಲ್ಲ ವಿಗ್ರಹ ಇದ್ದು, ಬಟ್ ಇಲ್ಲೆಲ್ಲ ದೇವಸ್ಥಾನ ಇತ್ತು. ಇವಾಗ ಏನ್ ಮಾಡಿದಾರೆ, ಇಲ್ಲಿ ನಿಧಿ ಸಿಗುತ್ತೆ ಅಂತ ಏನ್ ಮಾಡಿದ್ದಾರೆ ಅವರೆಲ್ಲ ಜನಗಳು, ಇಲ್ಲಿನ ಜನಗಳೆಲ್ಲ ನಿಧಿ ಬಚ್ಚಿಟ್ಟಿರ್ಬೋದು ಅಂತೇಳಿ ಇಲ್ಲಿ ಎಲ್ಲ ತೋಡ್ಕೊಂಡೆಲ್ಲ ಹೋಗಿದ್ದಾರೆ. ನೀವು ನೋಡ್ಬೋದು ಈಗ ಇದ್ರ ಸ್ಥಿತಿ ಯಾವ ರೀತಿ ಇದೆ ಅಂತ. ಈ ನಂದೀಶ್ವರ ಟೆಂಪಲ್ ಹಿಂದ್ಗಡೆನೆ ಒಂದು ಕಲ್ಯಾಣಿ ಇದೆ, ಅದನ್ನು ನಂದಿ ಬಾವಿ ಅಂತ ಕರೀತಾರೆ. ಬರೀ ನೋಡೋಣ ನಂದಿ ಬಾವಿ ಹೇಗಿದೆ ಅಂತ. ನೀವು ನೋಡ್ತಿದ್ರಲ್ಲ, ಇದೆ ನಂದಿ ಬಾವಿ. ಇಲ್ಲೆಲ್ಲ ಈಜು ಮಾಡ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಈ ನೀರು ಬತ್ತುವುದಿಲ್ಲ, ಈ ನೀರು ಇಲ್ಲೇ ಉಗಮ ಆಗುತ್ತವೆ. ಇದೇ ನೀರು ಪೂಜೆಗೆ ಹೋಗ್ತಾರೆ. ನೋಡ್ಬೋದು ಇಲ್ಲೆಲ್ಲ ಜಳಕ ಮಾಡ್ತಾ ಇದ್ದಾರೆ. ನೀರು ನೋಡ್ಬೋದು ನೀವು ಎಷ್ಟು ಸ್ವಚ್ಛ ಇದೆ ಅಂತ. ಮೊದಲಿಗೆಲ್ಲ ಭಾಳ ಪ್ಲಾಸ್ಟಿಕ್ ಅದು ಆಡ್ತಿರು, ಬಟ್ ಇವಾಗ ಸ್ವಚ್ಛ ಇದಾವೆ ಎಲ್ಲ. ಸ್ವಿಮ್ಮಿಂಗ್ ಪೂಲ್ ಆಗಿದೆ ಇಲ್ಲೆಲ್ಲ, ಚಿತ್ತಾಪುರ ಜನರಿಗೆಲ್ಲ ಇಲ್ಲೇ ಡೈಲಿ ಬಂದು ಸ್ವಿಮ್ಮಿಂಗ್ ಪೂಲ್ ಆಡ್ತಾರೆ. ನಿಮಗೆ ಯಾರ್ಯಾರು ಈಜು ಬರಲಿಲ್ಲ ಅಂದರೆ ನೀವು ಎಲ್ಲ ಟ್ಯೂಬ್ಗಳು ತೊಗೊಂಡು ಆಡ್ಬೋದು. ಅವ್ರು ಅಮೌಂಟ್ ಹೇಳ್ತಾರೆ ಇಷ್ಟಿಷ್ಟು ಅವರಿಗೆ ಅಂತ. ನೋಡ್ಬೋದು ನಂದಿ ಬಾವಿ, ಇದೇ ನಂದಿ ಬಾವಿ. ಇದ್ರ ಪಕ್ಕದಲ್ಲೇ ನಂದೀಶ್ವರ ಟೆಂಪಲ್ ಇದೆ. ಬರೀ ಇನ್ನು ಮುಂದ್ಗಡೆ ಯಾವ್ಯಾವ ಟೆಂಪಲ್ ಇದಾವೆ ಅವೆಲ್ಲ ತೋರಿಸ್ತೀನಿ, ಹೋಗಿ ಎಲ್ಲ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಬರೀ ನೆಕ್ಸ್ಟ್ ನಿಮ್ಮ